ಬಜ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಡಿಕೇರಿಗೆ ಬರುವಂತಹ ಪ್ರವಾಸಿಗರು ಓಂಕಾರೇಶ್ವರ ದೇವಸ್ಥಾನ, ರಾಜಾ ಸೀಟ್, ಅಬ್ಬೆ ಫಾಲ್ಸ್ ಎಲ್ಲಾ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಆದ್ರೆ ಕೊಡಗಿನಲ್ಲೇ ಕೊಡಗಿನ ರಾಜರ ಇತಿಹಾಸವನ್ನ ಹೇಳುವಂತಹ ಮತ್ತೊಂದು ಸ್ಥಳ ಇದೆ. ಅದು ಯಾವುದು ಅಂತ ನಿಮ್ಗೆ ಗೊತ್ತಾ? ಅದೇ ರಾಜರ ಗದ್ದುಗೆ. ಇವತ್ತು ನಾನು ಈ ವಿಡಿಯೋದಲ್ಲಿ ನಮ್ಮ ಈ ರಾಜರ ಗದ್ದುಗೆ ಎಲ್ಲಿದೆ, ಇದರ ವಿಶೇಷತೆ ಏನು, ಇದರ ಇತಿಹಾಸ ಏನು, ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ಕೊಡಗಿನ ರಾಜರ ಸಮಾಧಿಗಳಿವೆ. ವಿಶೇಷವೆಂದರೆ ಇದು ಮುಸ್ಲಿಂ ಶೈಲಿಯ ಗುಮ್ಮಟಗಳನ್ನ ಹೊಂದಿದ್ರೂ ಒಳಗೆ ಶಿವಲಿಂಗ ಮತ್ತು ನಂದಿಯ ಶಿಲ್ಪಗಳಿವೆ. ಇಂತಹ ವಾಸ್ತುಶಿಲ್ಪ ಇಡೀ ಭಾರತದಲ್ಲೇ ಅಪರೂಪ. ಇಂದಿನ ಈ ವಿಡಿಯೋದಲ್ಲಿ ರಾಜರ ಗದ್ದುಗೆ ಎಲ್ಲಿದೆ, ಇದರ ಇತಿಹಾಸ ಏನು, ಯಾವ ರಾಜರ ಸಮಾಧಿಗಳಿವೆ, ಹೇಗೆ ಹೋಗುವುದು, ಏನೇನ್ ನೋಡಬಹುದು ಎಲ್ಲವನ್ನ ತಿಳಿಯೋಣ. ರಾಜರ ಗದ್ದುಗೆ ಎಲ್ಲಿದೆ, ಇದರ ಇತಿಹಾಸ ಏನು, ಯಾವ ರಾಜರ ಸಮಾಧಿಗಳಿವೆ, ಹೇಗೆ ಹೋಗುವುದು, ಏನೇನ್ ನೋಡಬಹುದು. ರಾಜರ ಗದ್ದುಗೆ ಎಲ್ಲಿದೆ? ರಾಜರ ಗದ್ದುಗೆ ಮಡಿಕೇರಿ ನಗರದಲ್ಲಿರುವ ಮಹದೇವಪೇಟೆ ಪ್ರದೇಶದಲ್ಲಿದೆ. ಮಡಿಕೇರಿ ಬಸ್ ನಿಲ್ದಾಣದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿದೆ. ಆಟೋ, ಟ್ಯಾಕ್ಸಿ ಅಥವಾ ಸ್ವಂತ ವಾಹನದಲ್ಲಿ ಕೆಲವೇ ನಿಮಿಷಗಳಲ್ಲಿ ತಲುಪಬಹುದು. ನಗರದ ಗದ್ದಲದಿಂದ ಸ್ವಲ್ಪ ದೂರದಲ್ಲೇ ಇರೋದ್ರಿಂದ ಇಲ್ಲಿ ಶಾಂತ ವಾತಾವರಣ ಕೂಡ ಸಿಗುತ್ತೆ. ಕೊಡಗಿನ ರಾಜರ ಇತಿಹಾಸ. ಕೊಡಗನ್ನ ಹಾಲೇರಿ ವಂಶದ ರಾಜರು ಸುಮಾರು 200 ವರ್ಷಗಳ ಕಾಲ ಆಳಿದ್ರು. ಈ ವಂಶದ ಪ್ರಮುಖ ರಾಜರಲ್ಲಿ ದೊಡ್ಡ ವೀರರಾಜೇಂದ್ರ, ಲಿಂಗರಾಜೇಂದ್ರ ಮತ್ತು ಚಿಕ್ಕ ವೀರರಾಜೇಂದ್ರ ಪ್ರಮುಖರು. 1807ರಲ್ಲಿ ದೊಡ್ಡ ವೀರರಾಜೇಂದ್ರರ ಪತ್ನಿ ಮಹದೇವಮ್ಮಾಜಿ ನಿಧನರಾದರು. 1809ರಲ್ಲಿ ದೊಡ್ಡ ವೀರರಾಜೇಂದ್ರರು ನಿಧನರಾದ ನಂತರ ಅವರ ಸಮಾಧಿಯ ಮೇಲೆ ಮೊದಲ ಗದ್ದುಗೆಯನ್ನು ನಿರ್ಮಿಸಲಾಯಿತು. ನಂತರ ಲಿಂಗರಾಜೇಂದ್ರರ ಸಮಾಧಿಯ ಮೇಲೂ ಮತ್ತೊಂದು ಗದ್ದುಗೆ ನಿರ್ಮಿಸಲಾಯಿತು. ಈ ಸಮಾಧಿಗಳು ಇಂದು ಕೊಡಗಿನ ರಾಜರ ವೈಭವದ ನೆನಪಾಗಿ ಉಳಿದಿವೆ. ರಾಜರ ಗದ್ದುಗೆಯ ವಾಸ್ತುಶಿಲ್ಪ. ರಾಜರ ಗದ್ದುಗೆ ನೋಡಿದ ತಕ್ಷಣ ನಿಮ್ಮ ಗಮನ ಸೆಳೆಯುವುದು ಅದರ ವಿಶಿಷ್ಟ ವಾಸ್ತುಶಿಲ್ಪ. ಮೊದಲ ನೋಟಕ್ಕೆ ಇದು ಮುಸ್ಲಿಂ ಶೈಲಿಯ ಕಟ್ಟಡದಂತೆ ಕಾಣುತ್ತದೆ. ದೊಡ್ಡ ಗುಮ್ಮಟಗಳು, ಮಿನಾರ್ ಮಾದರಿಯ ಗೋಪುರಗಳು, ಇಂಡೋ ಸರಾಸೆನಿಕ್ ಶೈಲಿ. ಆದರೆ ಒಳಭಾಗದಲ್ಲಿ ಶಿವಲಿಂಗ, ನಂದಿಯ ಶಿಲ್ಪಗಳು, ಹಿಂದೂ ಧಾರ್ಮಿಕ ಚಿಹ್ನೆಗಳು ಕಾಣಸಿಗುತ್ತದೆ. ಇದು ಕೊಡಗಿನ ಇತಿಹಾಸದಲ್ಲಿ ವಿವಿಧ ಸಂಸ್ಕೃತಿಗಳ ಪ್ರಭಾವವನ್ನ ತೋರಿಸುತ್ತದೆ. ಗದ್ದುಗೆಯ ಒಳಗೆ ಏನಿದೆ? ಈ ಸಂಕೀರ್ಣದಲ್ಲಿ 3 ಪ್ರಮುಖ ಸಮಾಧಿಗಳಿವೆ. ಮೊದಲ ಗದ್ದುಗೆ ದೊಡ್ಡ ವೀರರಾಜೇಂದ್ರ ಮತ್ತು ಅವರ ರಾಣಿ. ಎರಡನೇ ಗದ್ದುಗೆ ಲಿಂಗರಾಜೇಂದ್ರ ಮತ್ತು ಅವರ ರಾಣಿ. ಮೂರನೇ ಸಣ್ಣ ಗದ್ದುಗೆ ರಾಜಗುರು ರುದ್ರಪ್ಪ ಅಥವಾ ರುದ್ರಮುನಿಸ್ವಾಮಿಯ ಸಮಾಧಿ. ಇದಲ್ಲದೆ ಕೆಲವು ರಾಜಾಧಿಕಾರಿಗಳ ಸ್ಮಾರಕಗಳು ಇಲ್ಲಿವೆ. ಇಲ್ಲಿಗೆ ಏಕೆ ಭೇಟಿ ನೀಡಬೇಕು? ಬಹುತೇಕ ಪ್ರವಾಸಿಗರು ಈ ಸ್ಥಳವನ್ನ ಕಡೆಗಣಿಸ್ತಾರೆ. ಆದ್ರೆ ಫೋಟೋಗ್ರಫಿ ಪ್ರಿಯರಿಗೆ, ಇತಿಹಾಸಾಸಕ್ತರಿಗೆ, ಯೂಟ್ಯೂಬರ್ಗಳಿಗೆ, ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸ್ಥಳ. ಇಲ್ಲಿನ ಶಾಂತ ವಾತಾವರಣ ಮತ್ತು ಪುರಾತನ ಕಟ್ಟಡಗಳು ವಿಭಿನ್ನ ಅನುಭವವನ್ನ ನೀಡುತ್ತವೆ. ಮಳೆಗಾಲದಲ್ಲಿ ರಾಜರ ಗದ್ದುಗೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಈ ಪ್ರದೇಶ ಹಸಿರಿನಿಂದ ಕಂಗೊಳಿಸುತ್ತದೆ. ಹಸಿರು ಹುಲ್ಲುಗಾವಲು, ಮಂಜು, ತುಂತುರು ಮಳೆ, ಅದ್ಭುತ ಫೋಟೋ ಅವಕಾಶ. ಮಳೆಗಾಲದಲ್ಲಿ ಈ ಸ್ಥಳ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಭೇಟಿ ನೀಡಲು ಉತ್ತಮ ಸಮಯ. ಅಕ್ಟೋಬರ್ನಿಂದ ಫೆಬ್ರವರಿಯವರೆಗೆ ಅತ್ಯುತ್ತಮ ಸಮಯ. ತಂಪಾದ ಹವಾಮಾನವಿರುತ್ತೆ. ಜೂನ್ನಿಂದ ಸೆಪ್ಟೆಂಬರ್ನಲ್ಲಿ ಭೇಟಿ ನೀಡುವವರು ಮಳೆಗಾಲದ ಹಸಿರು ಸೌಂದರ್ಯವನ್ನ ಅನುಭವಿಸಬಹುದು. ಮಾರ್ಚ್ನಿಂದ ಮೇವರೆಗೆ ಭೇಟಿ ನೀಡುವವರು ಬೆಳಗ್ಗೆ ಮತ್ತು ಸಂಜೆ ಭೇಟಿ ನೀಡೋದು ಉತ್ತಮ. ಪ್ರವಾಸಿಗರಿಗೆ ಸಲಹೆಗಳು. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಭೇಟಿ ನೀಡಿ. ಇತಿಹಾಸವನ್ನ ತಿಳ್ಕೊಂಡು ಸ್ಥಳವನ್ನ ನೋಡಿದ್ರೆ ಇನ್ನಷ್ಟು ಆಸಕ್ತಿ ಮೂಡುತ್ತದೆ. ಕಸವನ್ನ ಎಸಿಬೇಡಿ. ಸ್ವಚ್ಛತೆಯನ್ನ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಪುರಾತನ ಕಟ್ಟಡಗಳಿಗೆ ಹಾನಿಯನ್ನ ಮಾಡಬೇಡಿ. ಫೋಟೋಗ್ರಫಿಗೆ ಕ್ಯಾಮೆರಾವನ್ನ ತಗೊಂಡು ಬನ್ನಿ.
ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೀವೇನಾದ್ರೂ ಗದ್ದಿಗೆಗೆ ಭೇಟಿ ನೀಡಿದ್ರೆ ಆ ಅನುಭವಗಳನ್ನ ನಮ್ಮೊಂದಿಗೆ ಕಮೆಂಟ್ ನಲ್ಲಿ ಹಂಚ್ಕೊಳ್ಳಿ.